ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತು ಟ್ರಸ್ಟ್ ಅಥವಾ ನ್ಯಾಸದ ಕುರಿತು ಕಾನೂನಿನ ವಿಷಯಗಳ ಅಭ್ಯಾಸ ಮಾಡೋಣ. ಇಂಡಿಯನ್ ಟ್ರಸ್ಟ್ ಆಕ್ಟ್ 1882 ಅಂತ ಹೇಳಿ ಈ ಕಾಯ್ದೆ ಇದೆ. ಈ ಕಾಯ್ದೆ ಅಡಿಯಲ್ಲಿ ಬರುವಂತ ವಿಷಯಗಳು ಏನು ಅನ್ನೋದನ್ನ ತಿಳಿದುಕೊಳ್ಳೋಣ. ತಾವು ಜೊತೆಯಲ್ಲಿ ಅನ್ನುವ ಸೀರಿಯಲ್ ನೋಡಿದ್ದೀರಿ. ಅದರಲ್ಲಿ ನಂಬಿಕೆ ಅನ್ನುವ ಶಬ್ದಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದನ್ನ ಆ ಸೀರಿಯಲ್ ನಲ್ಲಿ ತೋರಿಸಿದ್ದಾರೆ. ಅದೇ ಶಬ್ದ ನಂಬಿಕೆ ಅಥವಾ ವಿಶ್ವಾಸ ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ಟ್ರಸ್ಟ್ ಅಂತ ಹೇಳ್ತಾರೆ. ಈ ಟ್ರಸ್ಟ್ ಅನ್ನ ಕಾನೂನಿನ ವ್ಯಾಪ್ತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತೀವಿ. ಅದನ್ನ ಹೇಳಬೇಕಂದ್ರೆ ಟ್ರಸ್ಟ್ ಎಂಬುದು ಆಸ್ತಿಯ ಮಾಲೀಕತ್ವಕ್ಕೆ ಲಗತ್ತಿಸಲಾದ ಹೊಣೆಗಾರಿಕೆಯಾಗಿದ್ದು, ಆಸ್ತಿಯ ಮಾಲೀಕರು ಅದಕ್ಕಾಗಿ ಹೊಂದುವ ಮತ್ತು ಒಪ್ಪುವ ವಿಶ್ವಾಸದಿಂದ ಉದ್ಭವಿಸುವ, ಅದು ಇನ್ನೊಬ್ಬರ ಮತ್ತು ಮಾಲೀಕರ ಅನುಕೂಲಕ್ಕಾಗಿ ಘೋಷಿಸಿದ ಮತ್ತು ಅಂಗೀಕರಿಸಿದ ಬಾಧ್ಯತೆಯಾಗಿದೆ ಅಂತ ಕಾನೂನು ಹೇಳ್ತದೆ. ಅಂದ್ರೆ ಇದರೊಳಗೆ ಏನು ಹೇಳ್ತದೆ ಅಂದ್ರೆ, ಟ್ರಸ್ಟ್ ಎಂಬುದು ಒಬ್ಬ ವ್ಯಕ್ತಿ ತನ್ನ ಚರಾಸ್ತಿ ಇರಬಹುದು ಅಥವಾ ಸ್ಥಿರಾಸ್ತಿ ಇರಬಹುದು, ಆ ಆಸ್ತಿ ಕುರಿತು ಅದನ್ನ ಯಾರೋ ಇನ್ನೊಬ್ಬ ಮೂರನೇ ವ್ಯಕ್ತಿಗೆ ಅದರಿಂದ ಅನುಕೂಲ ಮಾಡಿಕೊಡಬೇಕು, ಅದರ ಒಂದು ಪ್ರತಿಫಲವನ್ನ ಮೂರನೇ ವ್ಯಕ್ತಿಗೆ ತಲುಪಿಸಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡಾಗ ಅದನ್ನ ಸ್ವತಃ ತಾನು ಮಾಡದೆ ಆ ಕೆಲಸವನ್ನ ಇನ್ನೊಬ್ಬರಿಗೆ ವಹಿಸಿಕೊಡ್ತಾನೆ. ಅಂತ ಸಂದರ್ಭದಲ್ಲಿ ಟ್ರಸ್ಟ್ ಅನ್ನೋದು ನಿರ್ಮಾಣ ಆಗುತ್ತದೆ. ಅಂದ್ರೆ ಒಂದು ಆಸ್ತಿಯ ಮಾಲೀಕ ಇನ್ನೊಬ್ಬರಿಗೆ ಆಸ್ತಿಯ ಹೊಣೆಗಾರಿಕೆಯನ್ನು ವಹಿಸಿಕೊಟ್ಟು ಈ ಆಸ್ತಿಯನ್ನು ತಾವು ನಿಭಾಯಿಸಿಕೊಂಡು ಆ ಮೂಲಕ ನಾನು ತಿಳಿಸಿದಂತ ವ್ಯಕ್ತಿಗಳಿಗೆ ಅದರ ಪ್ರತಿಫಲವನ್ನು ಮುಟ್ಟಿಸಬೇಕು, ಅದರ ಲಾಭಾಂಶವನ್ನು ಮುಟ್ಟಿಸಬೇಕು, ಅದರಲ್ಲಿ ದೊರೆಯುವಂತಹ ಅನುಕೂಲಗಳನ್ನ ಮುಟ್ಟಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಮಾಡಿದ್ರೆ ಅಲ್ಲಿ ಟ್ರಸ್ಟ್ ಅನ್ನೋದು ನಿರ್ಮಾಣ ಆಗುತ್ತೆ. ಸೊ ಇಲ್ಲಿ ಮೂರನೇ ವ್ಯಕ್ತಿ ಅಥವಾ ವ್ಯಕ್ತಿಗಳ ಅಥವಾ ತನ್ನ ಮತ್ತು ಮೂರನೇ ವ್ಯಕ್ತಿ ಅಥವಾ ವ್ಯಕ್ತಿಗಳ ಲಾಭಕ್ಕಾಗಿ ಅನುಕೂಲಕ್ಕಾಗಿ ಆಸ್ತಿಯ ಮಾಲೀಕನು ಆಸ್ತಿಯನ್ನು ವಿಶ್ವಾಸ ಹೊಂದಿರುವ ಇನ್ನೊಬ್ಬ ವ್ಯಕ್ತಿಗಳಿಗೆ ವರ್ಗಾಯಿಸುವುದಕ್ಕೆ ಟ್ರಸ್ಟ್ ಎಂದು ಕರೆಯುತ್ತಾರೆ. ಸೊ ಇಲ್ಲಿ ಆಸ್ತಿಯ ಮಾಲೀಕ ಸ್ವತಃ ತನಗೆ ಮತ್ತು ಇನ್ನೊಬ್ಬರಿಗೆ ಒಂದು ಅನುಕೂಲ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಆ ಆಸ್ತಿಯ ಹೊಣೆಗಾರಿಕೆಯನ್ನ, ಜವಾಬ್ದಾರಿಯನ್ನ, ಅದನ್ನ ನಿಭಾಯಿಸುವಿಕೆಯನ್ನ ಇನ್ನೊಬ್ಬ ವ್ಯಕ್ತಿಗೆ ವಹಿಸಿಕೊಡೋದೇ ಟ್ರಸ್ಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಟ್ರಸ್ಟ್ ಅನ್ನ ಯಾರು ವಹಿಸಿಕೊಡ್ತಾರೆ ಅಂದ್ರೆ ಆಸ್ತಿಯ ಮಾಲೀಕ ಏನದಾನೆ ಅವನಿಗೆ ಟ್ರಸ್ಟ್ ನ ಲೇಖಕ ಅಥವಾ ಆಥರ್ ಆಫ್ ಟ್ರಸ್ಟ್ ಅಂತ ಹೇಳ್ತಾರೆ. ಮತ್ತೆ ಟ್ರಸ್ಟ್ ನ ಯಾರಿಗೆ ವಹಿಸಿಕೊಡ್ತಾನೆ ಅದನ್ನ ಜವಾಬ್ದಾರಿಯನ್ನ ಆ ವ್ಯಕ್ತಿ ಟ್ರಸ್ಟಿ ಅಂತೇಳಿ ಕರೆಸಿಕೊಳ್ತಾರೆ. ಮತ್ತು ಯಾರಿಗೆ ಅದರ ಪ್ರತಿಫಲ ಮುಟ್ಟಬೇಕಾಗಿದೆ ಆ ವ್ಯಕ್ತಿಗಳು ಫಲಾನುಭವಿಗಳಂತೆ ಒಂದು ವ್ಯಾಖ್ಯಾನ ಕೊಡ್ತಾರೆ. ಮತ್ತೆ ಟ್ರಸ್ಟ್ ನಲ್ಲಿ ಇರುವಂತಹ ಆಸ್ತಿ ಅದು ಸ್ಥಿರಾಸ್ತಿ ಆಗಿರ್ಬೋದು, ಚರಾಸ್ತಿ ಆಗಿರ್ಬೋದು. ಮತ್ತು ಟ್ರಸ್ಟ್ ನ ಆಸ್ತಿಯನ್ನೇ ನೇರವಾಗಿ ಕೊಡೋದು ಈ ಟ್ರಸ್ಟ್ ನಲ್ಲಿ ಉದ್ದೇಶ ಇರುವುದಿಲ್ಲ. ಟ್ರಸ್ಟ್ ನ ಆಸ್ತಿಯನ್ನ ಬಳಸಿಕೊಂಡು ಅದರ ಮೂಲಕ ಬರುವಂತ ಒಂದು ಪ್ರತಿಫಲವನ್ನ, ಲಾಭಾಂಶಗಳನ್ನ, ಅನುಕೂಲಗಳನ್ನ, ಸೇವೆಗಳನ್ನ ಮೂರನೇ ವ್ಯಕ್ತಿಗೆ ತಲುಪಿಸಬೇಕಾಗಿದೆ. ಸೊ ಈ ಅನುಕೂಲ, ಸೇವೆ, ಲಾಭಾಂಶ ಏನದವೆ ಇವುಗಳನ್ನ ಅಲ್ಲಿ ಲಾಭದಾಯಕ ಆಸಕ್ತಿ ಅಥವಾ ಹಿತಾಸಕ್ತಿ ಅಂತೇಳಿ ಪ್ರಾಫಿಟೇಬಲ್ ಇಂಟ್ರೆಸ್ಟ್ ಅಥವಾ ಬೆನಿಫಿಟ್ ಅಂತೇಳಿ ಏನು ಇದನ್ನ ಕರೀತಾರೆ. ಮತ್ತೆ ಟ್ರಸ್ಟ್ ನ ಸಾಧನ ಅಂತಂದ್ರೆ ಈ ತರ ಟ್ರಸ್ಟ್ ಮಾಡಿದ್ಮೇಲೆ ಅದಕ್ಕೊಂದು ಕಾಗದ ಪತ್ರ ಅನ್ನೋದು ಬೇಕಾಗ್ತದೆ. ಸೊ ಅದನ್ನೇ ಟ್ರಸ್ಟ್ ಡೀಡ್ ಅಂತ ಹೇಳ್ತಾರೆ ಅಥವಾ ನ್ಯಾಸ ಪತ್ರ ಅಂತ ಹೇಳ್ತಾರೆ. ಸೊ ಅದನ್ನ ಟ್ರಸ್ಟ್ ನ ಒಂದು ಸಾಧನ ಅಂತ ಕರೀತಾರೆ. ಸೊ ಈ ಟ್ರಸ್ಟ್ ನ ಯಾವ ರೀತಿ ಮಾಡಬಹುದು ಅಂತಂದ್ರೆ, ಒಂದು ಖಾಸಗಿ ಟ್ರಸ್ಟ್ ಇರ್ಬೋದು, ಒಂದು ಸಾರ್ವಜನಿಕ ಟ್ರಸ್ಟ್ ಇರ್ಬೋದು. ಖಾಸಗಿ ಅಂತಂದ್ರೆ ಯಾವ ಒಂದು ಸ್ವತ್ತಿನ ಮಾಲಕ ತನಗೆ ಮತ್ತು ತನ್ನ ಕುಟುಂಬದ ಅನುಕೂಲಕ್ಕಾಗಿ ತನ್ನದೇ ಒಂದು ವ್ಯಕ್ತಿಗಳಿಗಾಗಿ ಅಥವಾ ತಾನು ಸೂಚಿಸಿದಂತ ನಿರ್ದಿಷ್ಟಪಡಿಸಿದ ವ್ಯಕ್ತಿಗಳಿಗೆ ಮಾತ್ರ ಅದರ ಪ್ರತಿಫಲ ಮುಟ್ಟಬೇಕಾಗಿದೆ, ಅದರ ಅನುಕೂಲ ಮುಟ್ಟಬೇಕಾಗಿದೆ. ಆ ಉದ್ದೇಶ ಇಟ್ಕೊಂಡು ಆ ಒಂದು ಆಸ್ತಿ ಹೊಣೆಗಾರಿಕೆಯನ್ನ ಬೇರೆ ವ್ಯಕ್ತಿಗೆ ವರ್ಗಾಯಿಸಿದರೆ ಅಲ್ಲಿ ಖಾಸಗಿ ಟ್ರಸ್ಟ್ ಅನ್ನೋದು ನಿರ್ಮಾಣ ಆಗುತ್ತೆ. ಅದೇ ಲಾಭ, ಪ್ರತಿಫಲ, ಅನುಕೂಲ, ಸೇವೆ ಏನದಾವೆ ಇವೆಲ್ಲ ಸಾರ್ವಜನಿಕರಿಗೆ ತಲುಪಬೇಕು ಅನ್ನೋ ಉದ್ದೇಶ ಕೊಟ್ಟುಕೊಂಡು, ಅಂದ್ರೆ ಇಂಥ ವ್ಯಕ್ತಿ ಅನ್ನೋದೇ ಎಲ್ಲರಿಗೂ ಮುಟ್ಟಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡಿದ್ರೆ ಭೇದ ಭಾವ ಇಲ್ಲದೆ ಯಾರು ಬೇಕಾದ್ರೂ ಅದರ ಪ್ರತಿಫಲ ಪಡೆಯುವಂತ ಅವಕಾಶ ಇದೆ. ಅಂತ ಸಂದರ್ಭದಲ್ಲಿ ಅದು ಸಾರ್ವಜನಿಕ ಟ್ರಸ್ಟ್ ಅಂತ ಆಗುತ್ತೆ. ಅದು ಒಂದು ಉದ್ಯಾನವನ ಆಗಿರ್ಬೋದು, ಒಂದು ಲೈಬ್ರರಿ ಆಗಿರ್ಬೋದು, ಅಂದ್ರೆ ಗ್ರಂಥಾಲಯ ಆಗಿರ್ಬೋದು, ಅಥವಾ ಒಂದು ಆಸ್ಪತ್ರೆ ಆಗಿರ್ಬೋದು, ಒಂದು ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಒಂದು ಧಾರ್ಮಿಕ ಕ್ಷೇತ್ರ ಆಗಿರ್ಬೋದು, ಅಥವಾ ಒಂದು ಆಶ್ರಮ, ಒಂದು ಮಠ, ಮಾನ್ಯ, ಈ ತರ ಯಾವುದೇ ಒಂದು ಕ್ಷೇತ್ರ ಆಗಿರ್ಬೋದು.
ಅಂತ ಸಂದರ್ಭದಲ್ಲಿ ಅಲ್ಲಿ ಸಾರ್ವಜನಿಕರು ಬೇಕಾದ ರೀತಿಯಲ್ಲಿ ಬಂದು ಹೋಗ್ತಾರೆ. ಯಾರು ಇವರು ಅವರು ಅನ್ನೋದೇ ಯಾರು ಬೇಕಾದ್ರೂ ಬಂದು ಹೋಗುವಂತ ಅವಕಾಶ ಇರುತ್ತದೆ. ಸೊ ಅದು ಸಾರ್ವಜನಿಕ ಟ್ರಸ್ಟ್ ಅಂತ ಆಗುತ್ತೆ. ಮತ್ತೆ ಧಾರ್ಮಿಕ ಅವಶ್ಯಗಳಿಲ್ಲದೆ ಸಾಮಾಜಿಕ ಪರೋಪಕಾರಿ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಅದು ದತ್ತಿ ಅಥವಾ ಚಾರಿಟಿ ಅಂತ ಹೇಳ್ತಾರೆ. ಸೊ ಈ ತರ ಇವು ಎರಡು ದತ್ತಿ ಇರಬಹುದು ಅಥವಾ ಧಾರ್ಮಿಕ ಇರಬಹುದು, ಇವು ಸಹಿತ ಸಾರ್ವಜನಿಕ ಟ್ರಸ್ಟ್ ಅಂತ ಕನ್ಸಿಡರ್ ಆಗುತ್ತೆ. ಮತ್ತು ಟ್ರಸ್ಟ್ ಅನ್ನ ಯಾವ ಉದ್ದೇಶಕ್ಕಾಗಿ ಮಾಡಬಹುದು ಅಂತಂದ್ರೆ ಒಂದು ಕಾನೂನಿನ ಉದ್ದೇಶಕ್ಕಾಗಿ, ಕಾನೂನುಬದ್ಧ ಉದ್ದೇಶಕ್ಕಾಗಿ ಟ್ರಸ್ಟ್ ಅನ್ನು ಮಾಡಬೇಕು. ಅಂದ್ರೆ ಕಾನೂನಿಗೆ ವಿರುದ್ಧವಾದ ಯಾವುದೇ ಉದ್ದೇಶ ಇಟ್ಟುಕೊಂಡು ಅಥವಾ ಕಾನೂನಿಗೆ ಒಂದು ಮೋಸ ಮಾಡೋದಾಗ್ಲಿ ವಂಚನೆ ಮಾಡೋದಾಗ್ಲಿ ಅಂತ ಉದ್ದೇಶ ಇಟ್ಟುಕೊಂಡು ಟ್ರಸ್ಟ್ ಅನ್ನು ಮಾಡಕ್ಕೆ ಅವಕಾಶ ಇಲ್ಲ. ಯಾವ ರೀತಿ ಕರಾರು ಅಧಿನಿಯಮದಲ್ಲಿ ಬರುತ್ತವೆ ಅದೇ ತರ ನಿಯಮಾವಳಿಗಳು ಇಲ್ಲಿ ಅನ್ವಯಿಸುತ್ತವೆ. ಟ್ರಸ್ಟ್ ಸಹಿತ ಒಂದು ರೀತಿಯ ಕರಾರು ಆಗಿರುತ್ತದೆ. ಹೀಗಾಗಿ ಟ್ರಸ್ಟ್ ನ ಸ್ಥಿರಾಸ್ತಿ ಇದ್ರೆ ಅಲ್ಲಿ ಆ ಟ್ರಸ್ಟ್ ನ ಮಾಲಕ ಅದನ್ನ ಕಡ್ಡಾಯವಾಗಿ ನೋಂದಾವಣಿ ಮಾಡಿದ ದಾಖಲಾತಿ ಮೂಲಕ ಅದನ್ನ ಟ್ರಸ್ಟ್ ನ ಜಾರಿಗೆ ತರಬಹುದು. ಮತ್ತೆ ಚರಾಸ್ತಿ ಇದ್ರೆ ಅಲ್ಲಿ ನೋಂದಾವಣಿ ಮಾಡುವ ಅವಶ್ಯಕತೆ ಇಲ್ಲ. ಆದರೂ ಸಹಿತ ನಾಳೆ ನ್ಯಾಯಾಲಯದಲ್ಲಿ ಆ ಪ್ರಕರಣ ಹೋದಾಗ ಅದಕ್ಕೆ ಕುರಿತಾಗಿ ಏನಾದರೂ ಭಿನ್ನಾಭಿಪ್ರಾಯ ವಿವಾದಗಳು ಉಂಟಾದ್ರೆ ಅಲ್ಲಿ ಸಿದ್ಧ ಮಾಡಕ್ಕೆ ಅಂತ ಅನ್ನೋ ದೃಷ್ಟಿಯಲ್ಲಿ ಅದು ಲಿಖಿತವಾಗಿರ್ಬೇಕು. ಆದಷ್ಟು ಅದು ನೋಂದಾವಣಿ ಆಗಿದ್ರೆ ಅಲ್ಲಿ ಅನುಕೂಲ ಆಗುತ್ತೆ. ಮತ್ತೆ ಈ ಟ್ರಸ್ಟ್ ನ ಕುರಿತಾಗಿ ಕರ್ನಾಟಕದಲ್ಲಿ ಯಾವ ರೀತಿ ಕಾನೂನು ಇದ್ದು ಮೊದಲು ಅಂದ್ರೆ ಈ ಇಂಡಿಯನ್ ಟ್ರಸ್ಟ್ ಆಕ್ಟ್ 1882 ದೇಶಾದ್ಯಂತ ರಾಷ್ಟ್ರೀಯ ಕಾನೂನು ಇದ್ದೇ ಇದೆ. ಆದರೆ ಕರ್ನಾಟಕದಲ್ಲಿ ಆಯಾ ಪ್ರಾಂತ್ಯಗಳಿಗೆ ಅನ್ವಯಿಸುವಂತೆ ಒಂದೊಂದು ಕಾನೂನು ಇತ್ತು. ಮೈಸೂರು ಭಾಗದಲ್ಲಿ ಮೈಸೂರು ಧಾರ್ಮಿಕ ಮತ್ತು ದತ್ತಿ ಸಂಸ್ಥೆಗಳ ಕಾಯ್ದೆ 1927, ಮತ್ತೆ ಬಾಂಬೆ ಪ್ರದೇಶಕ್ಕೆ ಬಾಂಬೆ ಪಬ್ಲಿಕ್ ಟ್ರಸ್ಟ್ ಆಕ್ಟ್ 1950, ಹೈದರಾಬಾದ್ ಪ್ರದೇಶಕ್ಕೆ ಹೈದರಾಬಾದ್ ಎಂಡೋಮೆಂಟ್ ರೆಗ್ಯುಲೇಷನ್ ಆಕ್ಟ್ 1349, ಮದ್ರಾಸ್ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಚಾರಿಟೇಬಲ್ ಎಂಡೋಮೆಂಟ್ಸ್ ಆಕ್ಟ್ 1951, ಮತ್ತೆ ಕೊಡಗು ಪ್ರದೇಶಕ್ಕೆ ಕೂರ್ಗ್ ಟೆಂಪಲ್ ಫಂಡ್ಸ್ ಮ್ಯಾನೇಜ್ಮೆಂಟ್ ಆಕ್ಟ್ 1956. ಈ ತರ ಕಾಯ್ದೆಗಳು ಇದ್ವು. ಈಗ ಇಂಡಿಯನ್ ಟ್ರಸ್ಟ್ ಆಕ್ಟ್ 1882 ಏನಿದೆ ಈ ಭಾರತೀಯ ಕಾಯ್ದೆ, ಈ ಕಾಯ್ದೆನೇ ಈಗ ಅನ್ವಯಿಸುತ್ತದೆ. ಹೀಗಾಗಿ ಈಗ ಯಾವುದೇ ಟ್ರಸ್ಟ್ ಅನ್ನ ನೋಂದಾವಣಿ ಮಾಡಬೇಕಾದ್ರೆ ಇಂಡಿಯನ್ ಟ್ರಸ್ಟ್ ಆಕ್ಟ್ ಕೆಳಗೆ ನೋಂದಾವಣಿ ಆಗ್ತವೆ. ಅದನ್ನ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದಾವಣಿ ಮಾಡಬಹುದು. ಇನ್ನು ಟ್ರಸ್ಟ್ ಅನ್ನು ರಚಿಸಲು ಏನ್ ಮಾಡ್ಬೇಕಂತಂದ್ರೆ ಟ್ರಸ್ಟ್ ನ ಲೇಖಕನು ಟ್ರಸ್ಟ್ ಮಾಡುವಂತ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಬೇಕಾಗ್ತದೆ. ಅಂದ್ರೆ ಅಲ್ಲಿ ತನ್ನ ಒಂದು ಕಾಗದ ಪತ್ರವನ್ನು ತಯಾರು ಮಾಡಬೇಕಾಗುತ್ತೆ. ಅದರೊಳಗೆ ಟ್ರಸ್ಟ್ ನ ಉದ್ದೇಶವನ್ನು ನಮೂದಿಸಬೇಕಾಗ್ತದೆ. ಮತ್ತೆ ತನ್ನ ವಿವರ ಮತ್ತು ಟ್ರಸ್ಟಿಗಳ ವಿವರ ಮತ್ತು ಯಾರು ಫಲಾನುಭವಿಗಳಿದ್ದಾರೆ ಅವರ ವಿವರವನ್ನು ಕೊಡಬೇಕಾಗ್ತದೆ. ಮತ್ತು ಟ್ರಸ್ಟ್ ನ ಆಸ್ತಿ ಯಾವುದಿದೆ ಅದರ ವಿವರವನ್ನು ಎಲ್ಲ ಕೊಡಬೇಕಾಗ್ತದೆ. ಸೊ ಈ ಮೂಲಕ ಟ್ರಸ್ಟ್ ಕಾಗದವನ್ನು ತಯಾರು ಮಾಡಿ ಟ್ರಸ್ಟ್ ಅನ್ನು ರಚಿಸಬಹುದು. ಮತ್ತೆ ಈ ಟ್ರಸ್ಟ್ ಅನ್ನ ರಚಿಸುವಂತ ಅರ್ಹತೆ ಯಾರಿಗಿದೆ ಅಂತಂದ್ರೆ ಯಾರು ಟ್ರಸ್ಟ್ ನ ಲೇಖಕ ಅಂತೇಳಿ ಅನ್ಬಹುದು ಅಂತಂದ್ರೆ ಯಾವುದೇ ಆಸ್ತಿಯನ್ನು ಹೊಂದಿದಂತ ವ್ಯಕ್ತಿ, ಅದನ್ನ ಒಪ್ಪಂದ ಮಾಡುವಂತ ಸಾಮರ್ಥ್ಯ ಹೊಂದಿರುವಂತ ವ್ಯಕ್ತಿ. ಅಂದ್ರೆ ಭಾರತೀಯ ಕರಾರು ಅಧಿನಿಯಮದ ಪ್ರಕಾರ ಯಾವ ರೀತಿ ಒಬ್ಬ ವ್ಯಕ್ತಿ ಕರಾರು ಮಾಡಬೇಕಾದ್ರೆ ಪ್ರಾಪ್ತ ವಯಸ್ಕನಾಗಿರ್ಬೇಕು ಮತ್ತು ಯಾವುದೇ ಮಾನಸಿಕ ನ್ಯೂನತೆ ಹೊಂದಿರಬಾರ್ದು. ಈ ಒಂದು ಅಂಶಗಳನ್ನು ಇಟ್ಟುಕೊಂಡು ಅವನು ಒಂದು ಕಾನೂನಿನ ಯಾವುದೇ ನ್ಯೂನತೆ ಹೊಂದಿರಬಾರ್ದು. ಇಂಥ ವ್ಯಕ್ತಿಗಳು ಕರಾರನ್ನು ಮಾಡೋಕ್ಕೆ ಅರ್ಹರು ಅಂತ ಹೇಳ್ತಾರೆ. ಅದೇ ರೀತಿ ಇಲ್ಲೂ ಸಹಿತ ಟ್ರಸ್ಟ್ಗಳನ್ನು ಮಾಡಲು ಸಹಿತ ಮತ್ತೆ ಟ್ರಸ್ಟಿಗಳಾಗಲು ಸಹಿತ ಮತ್ತೆ ಟ್ರಸ್ಟ್ ನ ಫಲಾನುಭವಿಗಳ ಆಗಲಿಕ್ಕೆ ಸಹಿತ ಇದೇ ಒಂದು ನಿಯಮಾವಳಿಗಳು ಅನ್ವಯಿಸ್ತವೆ. ಮತ್ತೆ ಅಕಸ್ಮಾತ್ ಟ್ರಸ್ಟಿ ಒಪ್ಪಲಿಲ್ಲ ಅಂದ್ರೆ ಅಥವಾ ಫಲಾನುಭವಿಗಳು ಒಪ್ಪಲಿಲ್ಲ ಅಂದ್ರೆ ನಮಗೆ ಈ ಟ್ರಸ್ಟ್ ಬೇಡ ಅಥವಾ ನಾ ಟ್ರಸ್ಟಿ ಆಗಕ್ಕೆ ನನಗೆ ಇಚ್ಛೆ ಇಲ್ಲ ಅಂತ ಟ್ರಸ್ಟಿ ಹೇಳಿದ್ರೆ ಅಥವಾ ಫಲಾನುಭವಿಗಳು ನಮಗೆ ಈ ಟ್ರಸ್ಟ್ ನಮಗೇನು ಅವಶ್ಯಕತೆ ಇಲ್ಲ, ನಮಗೆ ಇದರ ಪ್ರತಿಫಲ ಏನು ಬೇಕಾಗಿಲ್ಲ ಅಂತ ಹೇಳಿದ್ರೆ ಅಂತ ಸಂದರ್ಭದಲ್ಲಿ ಟ್ರಸ್ಟ್ ನಿರ್ಮಾಣ ಆಗುವುದಿಲ್ಲ. ಆದರೆ ಎಲ್ಲ ವ್ಯಕ್ತಿಗಳು ಒಪ್ಪಿಕೊಂಡಾಗ ಟ್ರಸ್ಟ್ ನಿರ್ಮಾಣ ಆಗುತ್ತೆ. ಒಮ್ಮೆ ಒಪ್ಪಿಕೊಂಡ ಮೇಲೆ ಟ್ರಸ್ಟಿ ಸಹಿತ ಟ್ರಸ್ಟ್ ಅನ್ನ ನಿರಾಕರಿಸಲು ಅಥವಾ ಅದರ ಹೊಣೆಗಾರಿಕೆಯಿಂದ ಹೊರಗೆ ಬರಕ್ಕೆ ಅವಕಾಶ ಇಲ್ಲ. ಆದರೆ ಅಕಸ್ಮಾತ್ ಟ್ರಸ್ಟಿ ಮರಣ ಹೊಂದಿದರೆ ಅಥವಾ ನ್ಯಾಯಾಲಯದಲ್ಲಿ ದಾವೆ ಹೂಡಿ ತನಗೆ ಅದರಿಂದ ಬಿಡುಗಡೆ ಹೊಂದಿದರೆ ಅಥವಾ ಫಲಾನುಭವಿಗಳ ಒಪ್ಪಿಗೆಯೊಂದಿಗೆ ಟ್ರಸ್ಟ್ ನಲ್ಲಿ ಅಂತ ವಿಶೇಷವಾದ ಏನಾದರೂ ಒಂದು ಕರಾರು ಅಥವಾ ಅನುಬಂಧಗಳಿದ್ರೆ ಆ ಮೂಲಕ ಅವನು ನಡೆದುಕೊಂಡು ಅವನು ಟ್ರಸ್ಟ್ ನ ಜವಾಬ್ದಾರಿಯಿಂದ ಹೊರಬರಬಹುದು. ಇನ್ನು ಟ್ರಸ್ಟಿನ ಇರುವಂತಹ ಟ್ರಸ್ಟಿಗಳ ಹೊಣೆಗಾರಿಕೆ ಹಕ್ಕುಗಳು ಇವುಗಳ ಕುರಿತು ನೋಡಿದಾಗ ಟ್ರಸ್ಟಿಗಳಿಗಿರುವ ಹಕ್ಕುಗಳು ಯಾವುವು ಮೊದಲಿಗೆ ನೋಡೋಣ. ಟ್ರಸ್ಟಿಗೆ ನೋಡಿ, ಟ್ರಸ್ಟ್ ನ ಆಸ್ತಿಯನ್ನ ಟ್ರಸ್ಟಿಗೆ ಕೊಡ್ತಾರೆ. ಟ್ರಸ್ಟಿಗಳು ಅದನ್ನ ನೋಡ್ಕೊಂಡು ಹೋಗ್ಬೇಕು, ನಿಭಾಯಿಸಿಕೊಂಡು ಹೋಗ್ಬೇಕು. ಹೀಗಾಗಿ ಅವರಿಗೆ ಅದಕ್ಕಾಗಿ ಒಂದಿಷ್ಟು ಪ್ರತಿಫಲ ಅನ್ನೋದು ಇರಲೇಬೇಕಾಗ್ತದೆ.
ಹೀಗಾಗಿ ಆ ಟ್ರಸ್ಟ್ನಲ್ಲಿ ಅವರಿಗೆ ಆ ಹೊಣೆಗಾರಿಕೆಯನ್ನು ನಿರ್ವಹಿಸಲು ಅವರಿಗೆ ನಿಗದಿಪಡಿಸಿದಂತ ಹಣ ಅಥವಾ ಸಂಬಳ ಅಥವಾ ಭತ್ತೆ ಅಥವಾ ಲಾಭಾಂಶ ಏನಿದೆ ಅದನ್ನು ಪಡೆಯಕ್ಕೆ ಅವರಿಗೆ ಹಾಕಿದೆ. ಅದನ್ನು ಮೀರಿ ಬೇರೆಯನ್ನು ಪಡೆಯಕ್ಕೆ ಹಾಕಿಲ್ಲ. ಆದರೂ ಸಹಿತ ಅವರು ಟ್ರಸ್ಟ್ ಅನ್ನು ನಿಭಾಯಿಸಿಕೊಂಡು ಹೋಗುವಲ್ಲಿ ಮಾಡುವಂತ ಖರ್ಚು ವೆಚ್ಚಗಳಿರ್ತವೆ. ಆ ಖರ್ಚು ವೆಚ್ಚಗಳನ್ನ ಪಡೆಯಕ್ಕೆ ಅವರಿಗೆ ಅರ್ಹತೆ ಇದೆ. ಅದನ್ನ ಟ್ರಸ್ಟಿನ ಹಣದಲ್ಲಿ ಅವರು ಮರುಪಾವತಿ ಮಾಡಿಕೊಳ್ಳಬಹುದು. ಮತ್ತೆ ಅಕಸ್ಮಾತ್ ಟ್ರಸ್ಟ್ ನಡೆಸುವಾಗ ಅವರಿಂದ ಬೇರೆ ವ್ಯಕ್ತಿಗಳಿಗೆ ತಪ್ಪು ಕಲ್ಪನೆಯಿಂದ ಅಥವಾ ಏನಾದರೂ ತಪ್ಪಿನಿಂದಾಗಿ ಬೇರೆ ವ್ಯಕ್ತಿಗಳಿಗೆ ಹಣ ಹೋಗಿದ್ರೆ ಅಥವಾ ಪ್ರತಿಫಲ ಪಡಿಬೇಕಾದಂತ ಫಲಾನುಭವಿಗಳಿಗೆ ಹೆಚ್ಚಿನ ಹಣ ಹೋಗಿದ್ರೆ ಅದನ್ನು ಮರಳಿ ಪಡೆಯಕ್ಕೆ ಅಥವಾ ಮೂರನೇ ವ್ಯಕ್ತಿಗೆ ಯಾವುದೇ ರೀತಿಯಿಂದ ಮೂರನೇ ವ್ಯಕ್ತಿ ಮೋಸ ಮಾಡಿ ಇವರಿಂದ ಪಡೆದುಕೊಂಡಿದ್ರೆ ಅವರಿಂದ ಆ ಹಣವನ್ನ ಪಡೆಯಲಿಕ್ಕೆ ಅಥವಾ ಟ್ರಸ್ಟ್ಗೆ ಆದಂತಹ ನಷ್ಟವನ್ನ ಟ್ರಸ್ಟ್ನ ಆಸ್ತಿಗೆ ಆದಂತಹ ಹಾನಿಯನ್ನ ಅವರು ನಷ್ಟ ಭರ್ತಿ ಮಾಡಿಕೊಳ್ಳಕ್ಕೆ ಕೋರ್ಟಿನ ಮೂಲಕ ಸಹಿತ ದಾವೆ ಹೂಡಿ ಅದನ್ನ ವಸೂಲಿ ಮಾಡುವಂತ ಅವಕಾಶ ಹಕ್ಕು ಟ್ರಸ್ಟ್ಗಳಿಗಿದೆ. ಮತ್ತೆ ಅಕಸ್ಮಾತ್ ಟ್ರಸ್ಟ್ ನಿರ್ವಹಣೆಯಲ್ಲಿ ಅವರಿಗೆ ಏನಾದರೂ ತೊಂದರೆ ತೊಡಕು ಉಂಟಾದ್ರೆ ಅಥವಾ ಏನಾದರೂ ಗೊಂದಲಗಳು ಉಂಟಾದ್ರೆ, ಯಾಕಂದ್ರೆ ಸಣ್ಣ ಪ್ರಮಾಣದ ಟ್ರಸ್ಟ್ ಇದ್ರೆ ಅಲ್ಲಿ ಅಷ್ಟೊಂದು ಗೊಂದಲ ಇರದೇ ಇರಬಹುದು. ಆದರೆ ಬಹಳ ದೊಡ್ಡದಾದಂತ ಒಂದು ಶಿಕ್ಷಣ ಸಂಸ್ಥೆ ಇತ್ತು ಅಥವಾ ದೊಡ್ಡದಾದಂತ ಒಂದು ಆಶ್ರಮ, ಮಠ ಅಥವಾ ಒಂದು ಯಾವುದೋ ಒಂದು ದೊಡ್ಡ ಆಸ್ತಿಯನ್ನು ಹೊಂದಿದ್ದುಕೊಂಡು ಅದರ ಟ್ರಸ್ಟಿಯಾಗಿ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಹಲವಾರು ಕೊರತೆಗಳು ವ್ಯವಹಾರ ಬರ್ತವೆ. ಹೀಗಾಗಿ ಅಲ್ಲಿ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರ್ತವೆ. ಕಾನೂನಿನ ತೊಡಕುಗಳು ಬರುವಂತ ಭಿನ್ನಾಭಿಪ್ರಾಯಗಳು ಬರುವಂತಹ ಸಮಸ್ಯೆಗಳಿರ್ತವೆ. ಇಂತಹ ಸಂದರ್ಭದಲ್ಲಿ ಟ್ರಸ್ಟಿಗಳು ನ್ಯಾಯಾಲಯಕ್ಕೆ ಪ್ರಕರಣ ದಾಖಲು ಮಾಡಿ ವಿವಾದಗಳನ್ನು ಇತ್ಯರ್ಥಪಡಿಸಿಕೊಳ್ಳೋಕೆ ಹಾಕದೆ. ಮತ್ತೆ ಅಕಸ್ಮಾತ್ ಅವ್ರಿಗೆ ಏನಾದರೂ ಗೊಂದಲ ಇದ್ರೆ ಅದನ್ನು ಸರಿಪಡಿಸಿಕೊಳ್ಳಕ್ಕೆ ಅಥವಾ ಸಲಹೆ ಪಡೆದುಕೊಳ್ಳಕ್ಕೆ ನ್ಯಾಯಾಲಯಕ್ಕೆ ದಾವೆ ಒಂದು ಅರ್ಜಿ ಸಲ್ಲಿಸಿ ನ್ಯಾಯಾಲಯದಲ್ಲಿ ಅದಕ್ಕೆ ಮಾರ್ಗದರ್ಶನ ಅಂದ್ರೆ ಸಲಹೆಗಳನ್ನು ಪಡೆಯುವುದಕ್ಕಾಗಿ ಸಹಿತ ಅವರಿಗೆ ಅವಕಾಶ ಉಂಟು. ಮತ್ತೆ ಟ್ರಸ್ಟಿಗಳು ತಮ್ಮ ಕರ್ತವ್ಯಗಳನ್ನು ನಿಭಾಯಿಸಿ ಸಂಪೂರ್ಣ ಅದನ್ನ ಹೊಣೆಗಾರಿಕೆಯನ್ನ ಮುಗಿಸಿಕೊಟ್ಟಾಗ ಅವರಿಗೆ ಟ್ರಸ್ಟ್ನ ಆಸ್ತಿ ಕುರಿತಾಗಿ ಏನು ದಾಖಲಾತಿಗಳಿರ್ತವೆ, ಆಡಳಿತದ ಖಾತೆಗಳನ್ನ, ಕಾಗದ ಪತ್ರಗಳನ್ನ ಎಲ್ಲಗಳನ್ನ ಅದನ್ನ ಪರಿಶೀಲಿಸುವಂತ ಅವಕಾಶ ಅವರಿಗಿದೆ. ಯಾಕಂದ್ರೆ ಅವರೇ ಎಲ್ಲ ಅದನ್ನ ನೋಡ್ಕೊಂಡು ಹೋಗಿರ್ತಾರೆ. ಅಂದ್ಮೇಲೆ ಕೊನೆಗೆ ಅದನ್ನ ಇತ್ಯರ್ಥಪಡಿಸಿಕೊಳ್ಳುವಂತದ್ದು ಎಲ್ಲ ಕಾಗದ ಪತ್ರಗಳು ಸರಿಯಾಗಿದೆ ಅನ್ನೋದನ್ನ ಖಚಿತಪಡಿಸಿಕೊಳ್ಳೋದಾಗಲಿ ಈ ತರ ಎಲ್ಲ ಅವಕಾಶಗಳು ಅವರಿಗಿದೆ. ಮತ್ತೆ ಟ್ರಸ್ಟ್ನ ಆಸ್ತಿ ಕುರಿತಾಗಿ ಅಥವಾ ಟ್ರಸ್ಟ್ಗೆ ಬೇರೆ ಆಸ್ತಿಯನ್ನು ಖರೀದಿ ಮಾಡುವ ಉದ್ದೇಶಕ್ಕಾಗಿ ಅವರಿಗೆ ಯಾವುದೇ ಸಾಮಾನ್ಯವಾಗಿ ಅಧಿಕಾರ ಇರುವುದಿಲ್ಲ. ಯಾಕಂದ್ರೆ ಟ್ರಸ್ಟ್ನಲ್ಲಿ ಏನು ಬರೆದಿರ್ತಾರೆ ಅದನ್ನ ಹೊಣೆಗಾರಿಕೆಯನ್ನು ನಿಭಾಯಿಸುವ ಒಂದು ಹೊಣೆಗಾರಿಕೆ ಅವರಿಗೆ ಮುಖ್ಯ ಆಗಿರುತ್ತದೆ. ಅಕಸ್ಮಾತ್ ಆ ಟ್ರಸ್ಟ್ ಕಾಗದ ಪತ್ರದಲ್ಲಿ ಅಂದ್ರೆ ನ್ಯಾಸ ಪತ್ರದಲ್ಲಿ ಅವರಿಗೆ ಟ್ರಸ್ಟ್ನ ಆಸ್ತಿಯನ್ನ ಈ ತರ ನೀವು ಮಾರಾಟ ಮಾಡಬಹುದು ಅಂತೇಳಿ ಒಂದು ಅವಕಾಶ ಇದ್ರೆ ಅದನ್ನು ಮಾಡಬಹುದು, ಅಥವಾ ಬೇರೆ ಆಸ್ತಿಯನ್ನು ಈ ತರ ನೀವು ಖರೀದಿ ಮಾಡಬಹುದು ಅನ್ನೋ ಒಂದು ಅವಕಾಶ ಇದ್ರೆ ಅದನ್ನು ಅವರು ಮಾಡಬಹುದು. ಹೊರತಾಗಿ ಆ ಒಂದು ಯಾವುದೇ ನಿಬಂಧನೆ ಇಲ್ಲದೇನೆ ಅವರು ಟ್ರಸ್ಟ್ನ ಆಸ್ತಿಯನ್ನು ಮಾರುವುದಾಗ್ಲಿ ಅಥವಾ ಬೇರೆ ಆಸ್ತಿಯನ್ನು ಟ್ರಸ್ಟ್ಗಾಗಿ ಖರೀದಿ ಮಾಡೋದಾಗ್ಲಿ ಮಾಡಕ್ಕೆ ಅವರಿಗೆ ಅವಕಾಶ ಇಲ್ಲ. ಮತ್ತು ಇನ್ನು ಅವರ ಕರ್ತವ್ಯಗಳನ್ನು ನೋಡಬೇಕಾದರೆ ಟ್ರಸ್ಟ್ನ ಉದ್ದೇಶವನ್ನು ಪೂರೈಸಲು ಮತ್ತು ಅದರ ರಚನೆಯ ಸಮಯದಲ್ಲಿ ನೀಡಲಾದ ಟ್ರಸ್ಟ್ ಲೇಖಕರ ನಿರ್ದೇಶನಗಳನ್ನು ಪಾಲಿಸಲು ಅವರು ಬದ್ಧರಾಗಿದ್ದಾರೆ. ಯಾಕಂದ್ರೆ ಅವರು ಟ್ರಸ್ಟಿಗಳ ಅಂತೇಳಿ ನೇಮಕ ಆಗಿರ್ತಾರೆ. ಅಂದಮೇಲೆ ಟ್ರಸ್ಟ್ನೊಳಗೆ ಏನು ಉದ್ದೇಶಗಳಿರ್ತವೆ ಆ ಉದ್ದೇಶಗಳನ್ನು ಈಡೇರಿಸುವುದು ಅವರದ್ದು ಒಂದು ಹೊಣೆಗಾರಿಕೆ ಆಗಿರುತ್ತೆ. ಮತ್ತೆ ಟ್ರಸ್ಟ್ನ ಲೇಖಕ ಹೇಳಿದಂತ ನಿರ್ದೇಶನಗಳನ್ನು ಅವರು ಪಾಲಿಸಬೇಕಾಗ್ತದೆ. ಮತ್ತೆ ಆ ಟ್ರಸ್ಟ್ನ ಆಸ್ತಿಯನ್ನ ಅವ್ರು ಯಾವ ತರ ನೋಡ್ಕೋಬೇಕಂದ್ರೆ ಅಕಸ್ಮಾತ್ ಅವರೇ ಆ ಆಸ್ತಿಯ ಸ್ವತಃ ಮಾಲೀಕರಾಗಿದ್ರು ಯಾವ ತರ ಜವಾಬ್ದಾರಿಯಿಂದ ನೋಡ್ಕೋತಿದ್ರು, ಕಾಳಜಿಯಿಂದ ನೋಡ್ಕೋತಿದ್ರು ಆ ಥರನೇ ಅವರು ಆ ಟ್ರಸ್ಟ್ನ ಆಸ್ತಿಯನ್ನ ನೋಡ್ಕೊಂಡು ಹೋಗಬೇಕಾಗ್ತದೆ. ಹಾಗಂತೇಳಿ ಅವರು ಟ್ರಸ್ಟ್ನ ಸ್ವತಃ ಮಾಲೀಕರಂತೆ ವರ್ತಿಸುವುದು ಅಥವಾ ಅದರ ಹಕ್ಕನ್ನು ಅವರು ಸ್ಥಾಪನೆ ಮಾಡೋದಾಗ್ಲಿ ಮಾಡಕ್ಕೆ ಟ್ರಸ್ಟಿಗಳಿಗೆ ಅವಕಾಶ ಇಲ್ಲ. ಯಾಕಂದ್ರೆ ಟ್ರಸ್ಟ್ನ ಮಾಲೀಕ ಅವ ಲೇಖಕನೇ ಇರ್ತಾನೆ, ಮೂಲ ಮಾಲೀಕ ಇರ್ತಾನೆ, ಅವನೇ ಮಾಲೀಕ ಆಗಿರ್ತಾನೆ. ಇವರಿಗೆ ಕೇವಲ ಅದನ್ನ ನಿಭಾಯಿಸಕ್ಕೆ ಒಂದು ಹೊಣೆಗಾರಿಕೆಯನ್ನು ಕೊಟ್ಟಿರ್ತಾರೆ. ಅವರು ಒಂದು ರೀತಿಯಲ್ಲಿ ಏಜೆಂಟ್ ಅಥವಾ ಅಡ್ಮಿನಿಸ್ಟ್ರೇಟರ್ ಅಥವಾ ಮ್ಯಾನೇಜರ್ ಆ ರೀತಿಯಲ್ಲಿ ಕೆಲಸ ಮಾಡಬೇಕು. ಆದ್ರೆ ಏಜೆಂಟ್, ಮ್ಯಾನೇಜರ್, ಅಡ್ಮಿನಿಸ್ಟ್ರೇಟರ್ ಅವರು ಒಂದು ಬಹಳ ಪರಿಮಿತಿಯಾದಂತ ಒಂದು ಸ್ಥಾನ ಇದೆ. ಆದರೆ ಟ್ರಸ್ಟಿಗಳಿಗೆ ಒಂದು ಹೆಚ್ಚಿನ ಸ್ಥಾನ ಇದೆ. ಯಾಕಂದ್ರೆ ಟ್ರಸ್ಟಿಗಳಿಗೆ ಸಂಪೂರ್ಣ ಹೊಣೆಗಾರಿಕೆ ಮಾಲಕನ ರೀತಿಯಲ್ಲೇ ನಿಭಾಯಿಸುವಂತಹ ಸಂಪೂರ್ಣ ಹೊಣೆಗಾರಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಮ್ಯಾನೇಜರ್ ಅಥವಾ ಏಜೆಂಟ್ ಅಥವಾ ಅಡ್ಮಿನಿಸ್ಟ್ರೇಟರ್ ಇದೆ, ಅವರು ನಿರ್ದಿಷ್ಟ ಕೆಲಸ ಕಾರ್ಯಗಳನ್ನು ಮಾತ್ರ ಮಾಡಬಹುದು. ಹೀಗಾಗಿ ಟ್ರಸ್ಟಿಗಳಿಗೆ ಅದಕ್ಕಾಗಿ ವಿಶ್ವಾಸದಿಂದ ಮಾಲಕ, ನಂಬಿಕೆಯಿಂದ ಆ ಟ್ರಸ್ಟ್ನ ಮಾಲಕ, ಸ್ವತ್ತಿನ ಮಾಲಕ ಟ್ರಸ್ಟಿಗಳಿಗೆ ಅದನ್ನ ಸ್ವತ್ತನ್ನು ವರ್ಗಾಯಿಸಿರ್ತಾನೆ. ಹೀಗಾಗಿ ಅಲ್ಲಿ ಅವರ ಜವಾಬ್ದಾರಿ ಒಂದು ಗುರುತರವಾಗಿರುತ್ತದೆ, ಹೆಚ್ಚಿನದಾಗಿರುತ್ತದೆ. ಟ್ರಸ್ಟಿಗಳು ಪಾವರ ಪಠಣಿ ಸಹಿತ ಅಲ್ಲ. ಯಾಕಂದ್ರೆ ಪಾವರ ಪಠಣಿ ಬೇರೆ, ಟ್ರಸ್ಟ್ ಬೇರೆ. ಯಾಕಂದ್ರೆ ಪಾವರ ಪಠಣಿಯಲ್ಲಿ ಸಹಿತ ನಿರ್ದಿಷ್ಟ ಒಂದು ಉದ್ದೇಶ, ನಿರ್ದಿಷ್ಟ ಒಂದು ಗುರಿ ಮತ್ತು ನಿರ್ದಿಷ್ಟ ಕಾಲಾವಧಿಗೆ ಮಾತ್ರ ಮಾಡಿರುತ್ತಾರೆ.
ಅದು ಈಡೇರಿದರೆ ಅಲ್ಲಿ ಪವರ್ ಆಫ್ ಅಟರ್ನಿ ಮುಗಿಯುತ್ತೆ. ಮತ್ತೆ ಅಕಸ್ಮಾತ್ ಪವರ್ ಆಫ್ ಅಟರ್ನಿ ಬರೆದುಕೊಟ್ಟಂತ ವ್ಯಕ್ತಿ ಮರಣ ಹೊಂದಿದರೆ ಪವರ್ ಆಫ್ ಅಟರ್ನಿ ಅನ್ನೋದು ಕೊನೆಗೊಳ್ಳುತ್ತದೆ. ಆ ಪವರ್ ಆಫ್ ಅಟರ್ನಿ ಪಡೆದಂತ ವ್ಯಕ್ತಿ ಅದನ್ನ ಬಳಸುವಂತಿಲ್ಲ. ಆದರೆ ಟ್ರಸ್ಟ್ ನಲ್ಲಿ ಹಾಗಲ್ಲ. ಟ್ರಸ್ಟ್ ನಿರ್ಮಾಣ ಮಾಡಿದಂತ ಟ್ರಸ್ಟ್ ನ ಲೇಖಕ ಅದನ್ನು ತನ್ನ ಮರಣದ ನಂತರವೂ ಜಾರಿಗೆ ತರುವಂತೆ ಟ್ರಸ್ಟ್ ಅನ್ನ ನಿರ್ಮಾಣ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ಆ ಟ್ರಸ್ಟ್ ಅವನ ನಂತರವೂ ಸಹಿತ, ಅವನ ಮರಣ ನಂತರ ಸಹಿತ ಅದು ಜಾರಿಯಲ್ಲಿರ್ತದೆ. ಅದನ್ನ ಮುಂದೆ ನಡೆಸಿಕೊಂಡು ಹೋಗಬೇಕಾಗ್ತದೆ. ಸೊ ಇದು ಟ್ರಸ್ಟ್ ಮತ್ತು ಪವರ್ ಆಫ್ ಅಟರ್ನಿಯಲ್ಲಿ ಇರುವಂತಹ ವ್ಯತ್ಯಾಸ. ಮತ್ತು ಟ್ರಸ್ಟಿಗಳು ಸ್ವತಃ ತಾವು ಅದನ್ನ ನಡೆಸಿಕೊಂಡು ಹೋಗುವಂತ ಒಂದು ಒಪ್ಪಂದ ಮಾಡಿಕೊಂಡಿರ್ತಾರೆ. ಹೀಗಾಗಿ ಅದನ್ನ ತಾವೇ ನಿಭಾಯಿಸಿಕೊಂಡು ಹೋಗಬೇಕು. ಈ ಹೊಣೆಗಾರಿಕೆಯನ್ನ ಬೇರೆಯವರಿಗೆ ವಹಿಸಿಕೊಡಕ್ಕೆ ಅವರಿಗೆ ಅವಕಾಶ ಇಲ್ಲ. ಅಕಸ್ಮಾತ್ ಆ ಟ್ರಸ್ಟ್ ನಿಯಮದ ಅಡಿಯಲ್ಲಿ ಅವರಿಗೆ ಪ್ರತಿನಿಧಿಗಳನ್ನ ನೇಮಿಸಿಕೊಳ್ಳುವಂತ ಅವಕಾಶ ಇದ್ರೆ, ಅಥವಾ ಕೆಲಸ ಕಾರ್ಯಗಳನ್ನ ನಿರ್ವಹಿಸುವಲ್ಲಿ ಸೇವಕರನ್ನ, ಕಾರ್ಮಿಕರನ್ನ, ಸಿಬ್ಬಂದಿಯನ್ನ ನೇಮಿಸಿಕೊಳ್ಳುವಂತ ಅವಕಾಶ ಇದ್ರೆ ಅಂತ ಸಂದರ್ಭದಲ್ಲಿ ಅವರು ಅದನ್ನ ಮಾಡಬಹುದು. ಹೊರತಾಗಿ ಸ್ವತಃ ತಾವೇ ಈ ತರ ತಮ್ಮ ಹೊಣೆಗಾರಿಕೆಯನ್ನ ಬೇರೆಯವರಿಗೆ ವಹಿಸುವಂತ ಅವಕಾಶ ಈ ಕಾಯ್ದೆಯೊಳಗೆ ಇಲ್ಲ. ಮತ್ತು ಅವರು ಅಕೌಂಟ್ಗಳನ್ನ ಸರಿಯಾಗಿ ಮೇಂಟೈನ್ ಮಾಡಬೇಕಾಗ್ತದೆ. ಎಲ್ಲ ದಾಖಲಾತಿಗಳನ್ನ ಸರಿಯಾಗಿ ಇಟ್ಟುಕೊಂಡು ತಾವು ಬಿಟ್ಟು ಹೋಗುವ ಸಂದರ್ಭದಲ್ಲಿ, ಟ್ರಸ್ಟ್ ನ ಕೊನೆಗೊಳ್ಳುವ ಸಂದರ್ಭದಲ್ಲಿ ಅದನ್ನ ಫಲಾನುಭವಿಗಳಿಗೆ ಅದರ ಎಲ್ಲ ಲೆಕ್ಕಪತ್ರಗಳನ್ನು ಕೊಡಬೇಕಾಗ್ತದೆ. ಆದರೆ ಸೊಸೈಟಿ ಕಾಯ್ದೆಯಲ್ಲಿ ಯಾವ ರೀತಿ ಪ್ರತಿ ವರ್ಷ ಆಡಿಟ್ ಮಾಡಿ ರಿಜಿಸ್ಟ್ರಾರ್ಗೆ ಸಬ್ಮಿಟ್ ಮಾಡಬೇಕು ಅನ್ನೋದಿರ್ತದೆ, ಆ ತರ ಇಲ್ಲಿ ಟ್ರಸ್ಟ್ ನಲ್ಲಿ ಇಲ್ಲ. ಆದರೆ ಟ್ರಸ್ಟ್ ನ ಆಸ್ತಿಗಳು, ಅದರ ವ್ಯವಹಾರಗಳು ಒಂದು ಮಿತಿಯನ್ನು ದಾಟಿದ ಮೇಲೆ ಸಹಜವಾಗಿ ಟ್ಯಾಕ್ಸ್ ಆಕ್ಟ್ ಅಪ್ಲೈ ಮಾಡಬಹುದು. ಮತ್ತೆ ಟ್ರಸ್ಟಿ ನಂಬಿಕೆಯನ್ನು ಉಲ್ಲಂಘನೆ ಮಾಡಿದರೆ ಅಂತ ಸಂದರ್ಭದಲ್ಲಿ ಅವರು ಸಹಿತ ಜವಾಬ್ದಾರಿಯಾಗಿದ್ದಾರೆ, ಹೊಣೆಗಾರರಾಗಿದ್ದಾರೆ. ಹೀಗಾಗಿ ಅಕಸ್ಮಾತ್ ಅವರು ಉಲ್ಲಂಘನೆ ಮಾಡಿದರೆ, ಅದರಲ್ಲಿರುವಂತಹ ಅಂಶಗಳನ್ನ, ಕರ್ತವ್ಯಗಳನ್ನ, ಹೊಣೆಗಾರಿಕೆಯನ್ನ ನಿಭಾಯಿಸಲಿಲ್ಲ ಅಥವಾ ಉಲ್ಲಂಘನೆ ಮಾಡಿದ್ರು ಅಂತ ಸಂದರ್ಭದಲ್ಲಿ ಟ್ರಸ್ಟ್ಗೆ ಏನಾದರೂ ಹಾನಿ ಆದರೆ, ಟ್ರಸ್ಟ್ ನ ಆಸ್ತಿಗೆ ಹಾನಿ ಆದರೆ ಅಂತ ಸಂದರ್ಭದಲ್ಲಿ ಅದನ್ನ ಫಲಾನುಭವಿಗಳು ಟ್ರಸ್ಟಿಗಳ ವಿರುದ್ಧ ಕೇಸ್ ಮಾಡಿ ಅವರ ವಿರುದ್ಧ ಆದಂತ ನಷ್ಟವನ್ನು ಭರ್ತಿ ಮಾಡಿಕೊಳ್ಳಕ್ಕೆ ಅವರು ಕ್ರಮ ಕೈಗೊಳ್ಳಬಹುದು. ಟ್ರಸ್ಟಿಗಳಲ್ಲಿ ಹಲವಾರು ಟ್ರಸ್ಟಿಗಳಿದ್ರೆ, ಒಬ್ಬ ಟ್ರಸ್ಟಿಗಿಂತ ಹೆಚ್ಚಿನ ಟ್ರಸ್ಟಿ ಅಂದ್ರೆ ಇಬ್ಬರು ಅಥವಾ ಹೆಚ್ಚಿನ ಟ್ರಸ್ಟಿಗಳಿದ್ರೆ ಅಂತ ಸಂದರ್ಭದಲ್ಲಿ ಎಲ್ಲ ಟ್ರಸ್ಟಿಗಳು ಕೂಡಿಕೊಂಡು ಕೆಲಸ ಮಾಡಬೇಕಾಗ್ತದೆ. ಸಮಾನ ಒಂದು ಹೊಣೆಗಾರಿಕೆಯನ್ನ ಅವರು ನಿಭಾಯಿಸಬೇಕಾಗ್ತದೆ. ಅಕಸ್ಮಾತ್ ಒಬ್ಬ ಟ್ರಸ್ಟಿ ಮಾಡಿದಂತ ತಪ್ಪನ್ನ ಉಳಿದವ್ರಿಗೆ ಸಂಬಂಧ ಇಲ್ಲ ಅಂತ ಹೇಳಿ ಸಾಮಾನ್ಯವಾಗಿ ಹೇಳ್ಬಹುದಾದ್ರೂ ಸಹಿತ ಅಲ್ಲಿ ಸಿದ್ಧ ಮಾಡುವಂತ ಹೊಣೆಗಾರಿಕೆ ಅವ್ರದ್ದು ಇರ್ತದೆ. ಯಾಕಂತಂದ್ರೆ ಎಲ್ಲ ಟ್ರಸ್ಟಿಗಳು ಕೂಡಿ ಕೆಲಸ ಮಾಡ್ಬೇಕು ಅನ್ನೋ ನಿಯಮ ಇರುವಾಗ ಯಾರೇ ಒಬ್ರು ತಪ್ಪು ಮಾಡಿದ್ರು ಸಹಿತ ಅದು ಉಳಿದವರಿಗೂ ಸಹಿತ ಬಂಧನಕಾರಿ ಆಗುತ್ತದೆ. ಆದರೆ ಒಬ್ಬ ಟ್ರಸ್ಟಿ ತಾನು ಯಾರ ಸಮ್ಮತಿ ಇಲ್ಲದೆ ಅಥವಾ ಎಲ್ಲರ ಒಂದು ಸೂಚನೆಯನ್ನು ವಿರೋಧಿಸಿ ಏನಾದರೂ ಕೆಲಸ ಕಾರ್ಯ ಮಾಡಿ ಅದರಿಂದ ಟ್ರಸ್ಟ್ಗೆ ಹಾನಿ ಮಾಡಿದ್ರೆ ಅಥವಾ ಆಸ್ತಿಗಳಿಗೆ ನಷ್ಟ ಮಾಡಿದ್ರೆ ಅಲ್ಲಿ ಆ ಉಳಿದ ಟ್ರಸ್ಟಿಗಳು ಅವನನ್ನು ಒಬ್ಬನೇ ಹೊಣೆಗಾರಿ ಮಾಡಿ ತಾವು ಇದಕ್ಕೇನು ಸಂಬಂಧ ಇಲ್ಲ ಅನ್ನೋದನ್ನ ನ್ಯಾಯಾಲಯದಲ್ಲಿ ಸಿದ್ಧ ಮಾಡಿ ಆ ವ್ಯಕ್ತಿಯಿಂದ ಮಾತ್ರ ಆ ನಷ್ಟವನ್ನು ಭರ್ತಿ ಮಾಡಿಸುವಂತ ಅವಕಾಶ ಇದೆ. ಇನ್ನು ಫಲಾನುಭವಿಗಳು ಅಂದ್ರೆ ಯಾರ ಸಲುವಾಗಿ ಟ್ರಸ್ಟ್ ಅನ್ನು ಮಾಡಿದೆ ಆ ವ್ಯಕ್ತಿಗಳ ಒಂದು ಹಕ್ಕು ಕರ್ತವ್ಯಗಳು, ಹೊಣೆಗಾರಿಕೆ ಏನಂದ್ರೆ ಟ್ರಸ್ಟ್ ನ ಫಲಾನುಭವಿಗಳು ಟ್ರಸ್ಟ್ ನಲ್ಲಿ ಇರುವಂತಹ ಫಲವನ್ನ ಪಡೆಯುವಂತ ಹಕ್ಕು ಇದೆ. ಇದು ಮುಖ್ಯವಾದದ್ದು. ಅಂದ್ರೆ ಅದು ಯಾವ ರೀತಿಯ ಟ್ರಸ್ಟ್ ಮೂಲಕ ಅವರಿಗೆ ಪ್ರತಿಫಲ ಮುಟ್ಟಬೇಕು ಅದು ಮುಟ್ಟಬೇಕಾಗ್ತದೆ. ಅದು ಒಂದು ಸಂಬಳ ಇರಬಹುದು, ಅಥವಾ ಒಂದು ರೀತಿಯ ಲಾಭಾಂಶ ಇರಬಹುದು, ಅಥವಾ ಒಂದು ಉತ್ಪನ್ನ ಇರಬಹುದು, ಅಥವಾ ಯಾವುದೇ ರೀತಿಯ ಸೇವೆ ಅಥವಾ ಯಾವುದೇ ರೀತಿಯ ಅನುಕೂಲಗಳಿರಬಹುದು. ಇವೆಲ್ಲವನ್ನು ಪಡೆಯುವಂತ ಅವಕಾಶಗಳು ಫಲಾನುಭವಿಗಳಿಗೆ ಇರುತ್ತದೆ. ಟ್ರಸ್ಟ್ ನ ಆಸ್ತಿಯನ್ನು ಟ್ರಸ್ಟಿಗಳು ಅಕಸ್ಮಾತ್ ಸರಿಯಾಗಿ ನೋಡ್ಕೊಳ್ತಿಲ್ಲ ಅಥವಾ ಬೇರೆ ಯಾವುದೋ ಕಾರಣಕ್ಕಾಗಿ ಅವರಿಗೆ ಬೇಡ ಅನಿಸಿದರೆ ಅವರು ಟ್ರಸ್ಟಿಗಳನ್ನ ಕೇಳಿಕೊಂಡು ಆ ಟ್ರಸ್ಟ್ ನ ಆಸ್ತಿಯನ್ನು ತಮಗೆ ಅಥವಾ ಬೇರೆಯವರಿಗೆ ವರ್ಗಾಯಿಸಲು ಕೇಳ್ಕೊಬಹುದು. ಅವಾಗ ಟ್ರಸ್ಟಿಗಳು ಅದನ್ನ ವರ್ಗಾಯಿಸುವಂತ ಒಂದು ಅನುಕೂಲ ಅವಕಾಶ ಇದೆ. ಟ್ರಸ್ಟಿಗಳು ಸಹಜವಾಗಿ ಈ ಫಲಾನುಭವಿಗಳಿಗೆ ಹೊಣೆಗಾರರಾಗಿರೋದ್ರಿಂದ ಮತ್ತೆ ಅದೇ ರೀತಿ ಟ್ರಸ್ಟ್ ನ ಮಾಲೀಕನಿಗೂ ಸಹಿತ ಅಂದ್ರೆ ಟ್ರಸ್ಟ್ ನ ಲೇಖಕನಿಗೂ ಹೊಣೆಗಾರರಾಗಿರುವ ಕಾರಣದಿಂದಾಗಿ ಇವರು ಸಹಜವಾಗಿ ಆ ಟ್ರಸ್ಟ್ ನ ಖಾತೆಗಳು, ದಾಖಲಾತಿಗಳನ್ನ ಪರಿಶೀಲಿಸುವ ಹಕ್ಕು ಇದೆ. ಅಕಸ್ಮಾತ್ ಟ್ರಸ್ಟಿಗಳ ಒಂದು ಏನಾದರೂ ತಪ್ಪು ನಡವಳಿಕೆಯಿಂದ, ತಪ್ಪು ಹೆಜ್ಜೆಯಿಂದ ನಷ್ಟ ಆದರೆ, ಅವರಿಗೆ ಬರಬೇಕಾದ ಲಾಭಗಳು ಬರಲಿಲ್ಲ, ಅವರ ಕರ್ತವ್ಯಗಳಲ್ಲಿ ವಿಫಲ ಆಗಿದ್ರೆ ಅಂತ ಸಂದರ್ಭದಲ್ಲಿ ಅವರು ಟ್ರಸ್ಟಿಗಳ ವಿರುದ್ಧ ಕ್ರಮ ತೆಗೆದುಕೊಂಡು ಅವರ ಟ್ರಸ್ಟಿಗಳಿಗೆ ನಿರ್ದೇಶನಗಳನ್ನ ಕೊಡಿ ಅಂತ ಹೇಳಿ ನ್ಯಾಯಾಲಯಕ್ಕೆ ಕೇಳಿಕೊಳ್ಳಬಹುದು. ಅಂದ್ರೆ ಟ್ರಸ್ಟಿಗಳು ಈ ತರ ಕರ್ತವ್ಯ ನಿಭಾಯಿಸ್ತಾ ಇಲ್ಲ, ಅವರಿಗೆ ನಿಭಾಯಿಸಲು ಆದೇಶ ಮಾಡಿ ಅಂತ ಕೇಳ್ಕೋಬಹುದು. ಅಕಸ್ಮಾತ್ ಅವರು ನಿಭಾಯಿಸುವಲ್ಲಿ ವಿಫಲರಾದ್ರೆ
ಆ ಟ್ರಸ್ಟಿಗಳನ್ನ ಬಿಡುಗಡೆ ಮಾಡಿ ಅಂತ ಕೇಳ್ಕೊಂಡು ಬೇರೆ ಟ್ರಸ್ಟಿಗಳನ್ನ ನೇಮಕ ಮಾಡಿಕೊಳ್ಳೋದು ಅಥವಾ ಈ ತರ ಬೇರೆ ಒಂದು ಹಲವಾರು ಬೇಡಿಕೆಗಳನ್ನು ಅವರು ಮಂಡಿಸಬಹುದು. ಮತ್ತೆ ಟ್ರಸ್ಟ್ನ ಉಲ್ಲಂಘನೆಯಲ್ಲಿ ಸೇರುವ ಫಲಾನುಭವಿಗಳು ಸಹ ಹೊಣೆಗಾರಿಕೆ ಹೊಂದಿದ್ದು ಅವರು ಸಹಿತ ಆ ಟ್ರಸ್ಟ್ನ ಜವಾಬ್ದಾರಿಯನ್ನ ಸರಿಯಾಗಿ ನಿಭಾಯಿಸಿಕೊಂಡು ಹೋಗುವಲ್ಲಿ ನೋಡಿಕೊಂಡು ಹೋಗಬೇಕಾಗ್ತದೆ. ಅಕಸ್ಮಾತ್ ಈ ಫಲಾನುಭವಿಗಳು ಏನಾದರೂ ಹಸ್ತಕ್ಷೇಪ ಮಾಡಿ ಅಥವಾ ಯಾವುದೇ ರೀತಿಯಲ್ಲಿ ಒಂದು ತಪ್ಪು ಕೆಲಸ ಮಾಡಿ ಅದರಿಂದ ಟ್ರಸ್ಟ್ನ ಉದ್ದೇಶಕ್ಕೆ ಹಾನಿ ಮಾಡಿದ್ರೆ, ಟ್ರಸ್ಟ್ನ ಆಸ್ತಿಗೆ ಹಾನಿ ಮಾಡಿದ್ರೆ ಅಥವಾ ಒಬ್ಬ ಫಲಾನುಭವಿಗಳು ಇನ್ನೊಬ್ಬ ಫಲಾನುಭವಿಗಳಿಗೆ ಯಾವುದೇ ಫಲ ಮುಟ್ಟದಂತೆ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ಆ ತಪ್ಪು ಮಾಡಿದ ಫಲಾನುಭವಿಗಳು ಕೂಡ ಸಹಿತ ಅವರು ಹೊಣೆಗಾರರಾಗಿದ್ದು ಅವರ ವಿರುದ್ಧ ಟ್ರಸ್ಟಿಗಳು ಅಥವಾ ಇತರ ಫಲಾನುಭವಿಗಳು ಸಹಿತ ಕೇಸ್ ಹಾಕಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬಹುದು. ಟ್ರಸ್ಟಿಯ ಹೊಣೆಗಾರಿಕೆ ಯಾವ ತರ ಕೊನೆಗೊಳ್ಳುತ್ತದೆ ಅಂದ್ರೆ, ಅಕಸ್ಮಾತ್ ಟ್ರಸ್ಟಿ ಮರಣ ಹೊಂದಿದ್ರೆ ಅಥವಾ ಅವನ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಮುಗಿದರೆ ಅಂದ್ರೆ ಟ್ರಸ್ಟ್ನ ಉದ್ದೇಶ ಸಂಪೂರ್ಣವಾಗಿ ಕೊನೆಗೊಂಡ್ರೆ ಅಂತ ಸಂದರ್ಭದಲ್ಲಿ ಅವನು ಕಚೇರಿಯಿಂದ ಮುಕ್ತಗೊಳ್ತಾನೆ. ಅಥವಾ ಅಕಸ್ಮಾತ್ ಟ್ರಸ್ಟ್ನ ಸ್ವತ್ತು ನಾಶ ಆದರೆ ಅವರು ಇನ್ನೂ ಟ್ರಸ್ಟ್ನ ಕೆಲಸಗಳನ್ನು ನಿಭಾಯಿಸಬೇಕಾಗಿತ್ತು, ಆದರೆ ಯಾವ ಒಂದು ಆಸ್ತಿ ಕುರಿತಾಗಿ ಅವರು ಟ್ರಸ್ಟ್ ಕೆಲಸ ಮಾಡ್ತಿದ್ರು ಆ ಆಸ್ತಿ ಅಂದ್ರೆ ಉದಾಹರಣೆ ಒಂದು ಬಿಲ್ಡಿಂಗ್ ಇತ್ತು, ಅದು ಬಿದ್ದು ಹೋದ್ರೆ ಈ ತರ ಅದನ್ನ ಅವರ ಕರ್ತವ್ಯ ಕೊನೆಗೊಳ್ಳುತ್ತದೆ. ಮತ್ತೆ ಆತರ ಟ್ರಸ್ಟ್ ನಲ್ಲಿ ಏನಾದರೂ ಒಂದು ವಿಧಾನಗಳನ್ನ ಬರೆದಿದ್ರೆ ಈ ತರ ಮಾಡಿದ್ರೆ ಟ್ರಸ್ಟ್ ನ ಕೊನೆಗೊಳ್ತದೆ ಅಂತ ಹೇಳಿದ್ರೆ ಆ ತರ ಕಾರ್ಯಗಳನ್ನು ಅವರು ಮಾಡೋ ಮೂಲಕ ಟ್ರಸ್ಟ್ ನ ಅವರ ಹೊಣೆಗಾರಿಕೆಯಿಂದ ಅವರು ಬಿಡುಗಡೆ ಆಗಬಹುದು. ಮತ್ತೆ ಹೊಸ ಟ್ರಸ್ಟಿಯನ್ನ ನೇಮಕ ಮಾಡಿದ್ರೆ ಅಕಸ್ಮಾತ್ ಅವರ ಸ್ಥಾನದಲ್ಲಿ ಅಂತ ಸಂದರ್ಭದಲ್ಲಿ ಟ್ರಸ್ಟಿಗಳು ಬಿಡುಗಡೆ ಹೊಂತಾರೆ. ಮತ್ತು ಅಕಸ್ಮಾತ್ ತಾವು ಮತ್ತು ಫಲಾನುಭವಿಗಳು ಇಬ್ರು ಒಪ್ಕೊಂಡು ಇಲ್ಲ ನಾನು ಟ್ರಸ್ಟಿಯಿಂದ ನಾನು ಹೊರಗೆ ಬರಕ್ ಬಯಸ್ತೇನೆ ಅಂತ ಹೇಳಿ ಹೇಳ್ಕೊಂಡಾಗ ಇಬ್ರು ಒಪ್ಕೊಂಡ್ರೆ ಅಕಸ್ಮಾತ್ ಅದು ಸಹಿತ ಅವನು ಹೊರಗೆ ಬರಬಹುದು ಅಥವಾ ನ್ಯಾಯಾಲಯಕ್ಕೆ ದಾವೆ ಹೂಡಿ ಟ್ರಸ್ಟ್ ನಿಂದ ಅವನು ಹೊರಗೆ ಬರಬಹುದು. ಇನ್ನು ಟ್ರಸ್ಟ್ ಯಾವ ರೀತಿ ಕೊನೆಗೊಳ್ತದೆ ಅಂದ್ರೆ ಇದು ಟ್ರಸ್ಟಿಗಳ ಒಂದು ಹೊಣೆಗಾರಿಕೆಯಿಂದ ಹೊರಗೆ ಬರುವುದಾಯ್ತು. ಇನ್ನು ಟ್ರಸ್ಟ್ಗಳು ಯಾವ ತರ ಕೊನೆಗೊಳ್ತದೆ ಅಂದ್ರೆ ಟ್ರಸ್ಟ್ ನ ಉದ್ದೇಶ ಅಂತಿಮವಾಗಿ ಪೂರೈಸಿದಾಗ ಮತ್ತೆ ಅದರ ಉದ್ದೇಶಗಳು ಅಕಸ್ಮಾತ್ ಕಾನೂನು ಬಾಹಿರವಾದಾಗ ಅಂದ್ರೆ ಮೊದಲು ಟ್ರಸ್ಟ್ ನಿರ್ಮಾಣವಾದಾಗ ಅದು ಕಾನೂನುಬದ್ಧ ಆಗಿತ್ತು, ಆದರೆ ಬದಲಾದ ಕಾನೂನುಗಳ ಕಾರಣದಿಂದಾಗಿ ಬದಲಾದ ಸನ್ನಿವೇಶಗಳ ಹಿನ್ನೆಲೆಯಲ್ಲಿ ಅಕಸ್ಮಾತ್ ಅದು ಉದ್ದೇಶ ಅದು ಕಾನೂನು ಬಾಹಿರವಾದಾಗ ಅಂತ ಟ್ರಸ್ಟ್ ಅನಿವಾರ್ಯವಾಗಿ ಕೊನೆಗೊಳ್ಳುತ್ತದೆ. ಮತ್ತೆ ಅದರ ನೆರವೇರಿಕೆ ಅಸಾಧ್ಯವಾದಾಗ ಇಂಪಾಸಿಬಿಲಿಟಿ ಟು ಪರ್ಫಾರ್ಮ್ ದಿ ಕಾಂಟ್ರಾಕ್ಟ್ ಅಂತ ಹೇಳ್ತಾರೆ. ಆ ತರ ಒಂದು ಯಾವ ಉದ್ದೇಶವನ್ನು ಅವರು ಮಾಡಬೇಕಾಗಿದೆ, ಯಾವ ಕೆಲಸ ಮಾಡಬೇಕಾಗಿದೆ ಅದು ಅಸಾಧ್ಯವಾದಾಗ ಅಂದ್ರೆ ಈಗಾಗಲೇ ಹೇಳಿದಂತೆ ಅಲ್ಲಿ ಒಂದು ಕಟ್ಟಡ ಇದ್ದು ಅದು ಬಿದ್ದು ಹೋದ್ರೆ ಅಥವಾ ಅಲ್ಲಿ ಯಾರಿಗೆ ಸಲುವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಫಲಾನುಭವಿಗಳೇ ತೀರ್ಕೊಂಡು ಹೋದ್ರೆ ಈ ತರ ಏನಾದರೂ ಘಟನೆ ಆದರೆ ಅಲ್ಲಿ ಟ್ರಸ್ಟ್ ನ ಉದ್ದೇಶ ಕೊನೆಗೊಳ್ಳುತ್ತದೆ, ಟ್ರಸ್ಟ್ ಅನ್ನ ನೆರವೇರಿಸಲಿಕ್ಕೆ ಅಸಾಧ್ಯವಾಗುತ್ತದೆ. ಅಂತ ಸಂದರ್ಭದಲ್ಲಿ ಆ ಟ್ರಸ್ಟ್ ಕೊನೆಗೊಳ್ಳುತ್ತದೆ. ಮತ್ತೆ ಅಕಸ್ಮಾತ್ ರದ್ದುಗೊಳಿಸಬಹುದಾದ ಟ್ರಸ್ಟ್ ಇದ್ರೆ ಅಂದ್ರೆ ಟ್ರಸ್ಟ್ ನ ನಿರ್ಮಿಸಿದಂತ ಟ್ರಸ್ಟ್ ನ ಲೇಖಕ ಆ ಟ್ರಸ್ಟ್ ನ ತನಗೆ ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ ಇದನ್ನ ನಾನು ರದ್ದು ಮಾಡುವಂತಹ ಹಕ್ಕನ್ನು ತಾನು ಇಟ್ಟುಕೊಂಡಿದ್ರೆ ಅಂತ ಸಂದರ್ಭದಲ್ಲಿ ಅವನು ಅನುಬಂಧವನ್ನು ಬಳಸಿಕೊಂಡು ಅವನು ಟ್ರಸ್ಟ್ ಅನ್ನ ರದ್ದುಗೊಳಿಸಿದ್ರೆ ಅಂತ ಸಂದರ್ಭದಲ್ಲಿ ಸಹಿತ ರದ್ದು ಆಗುತ್ತದೆ. ಮತ್ತು ಇನ್ನು ಇದೇ ರೀತಿ ಮರಣ ಪತ್ರವನ್ನು ಬರೆದಂತ ಸಂದರ್ಭದಲ್ಲಿ ಅಂದ್ರೆ ಉಯಿಲು ಅಂತ ಹೇಳ್ತೀವಿ ಅಥವಾ ವಿಲ್ ಅಂತ ಹೇಳ್ತೀವಿ. ಸೊ ಇದನ್ನ ಬರೆದಂತ ವ್ಯಕ್ತಿ ವಿಲ್ದ ಕಾನೂನು ಪ್ರಕಾರ ವಿಲ್ ಅನ್ನ ಅವನು ಹಲವಾರು ಸಾರಿ ಬದಲು ಮಾಡಬಹುದು. ಅಂದ್ರೆ ಇವತ್ತು ಒಂದು ವಿಲ್ ಮಾಡ್ತೀನಿ, ಮತ್ತೆ ನಾಳೆ ಮತ್ತೊಂದು ವಿಲ್ ಮಾಡ್ತೀನಿ, ನಾಡಿದ್ದು ಮತ್ತೊಂದು ವಿಲ್ ಮಾಡ್ತೀನಿ, ಈ ತರ ಮಾಡ್ಕೊಂತ ಅವನು ಕೊನೆಯ ದಿನವರೆಗೂ ಕೊನೆ ಕ್ಷಣವರೆಗೂ ಅವನು ಮಾಡಿದಂತ ವಿಲ್ಲು ಯಾವ್ದಿರ್ತದೆ ಆ ವಿಲ್ಲು ಕೊನೆಯ ವಿಲ್ಲು ಏನಿರ್ತದೆ ಅದು ಎಲ್ಲ ವಿಲ್ಲುಗಳಿಂದ ಅದು ಕಾನೂನುಬದ್ಧ ಆಗ್ತದೆ. ಉಳಿದ ಹಿಂದಿನ ವಿಲ್ಲುಗಳೆಲ್ಲ ರದ್ದಾಗಿ ಹೋಗುತ್ತವೆ. ಅಂದ್ರೆ ಯಾವಾಗಲೂ ಮರಣ ಶಾಸನ ಅಥವಾ ಮರಣ ಪತ್ರ ಅಂತಂದ್ರೆ ಏನು ಅಂದ್ರೆ ಅದು ವ್ಯಕ್ತಿಯ ಕೊನೆ ಇಚ್ಛೆ ಅಂತ ಇರ್ತವೆ. ಸೊ ಹೀಗಾಗಿ ಅವನು ಕೊನೆ ಇಚ್ಛೆ ಏನಿರ್ತದೆ ಅದೇ ಅಂತಿಮವಾಗಿ ಕಾನೂನುಬದ್ಧ ಆಗ್ತದೆ. ಹೀಗಾಗಿ ಅಕಸ್ಮಾತ್ ವಿಲ್ ಬರೆದು ವಿಲ್ಲದೊಳಗೆ ಅವನು ಒಂದು ಟ್ರಸ್ಟ್ ಅನ್ನ ನಿರ್ಮಾಣ ಮಾಡಿದ್ದ ಅಂದ್ರೆ ಹಲವಾರು ಆಸ್ತಿಗಳು ಇದ್ದಂತ ವ್ಯಕ್ತಿ ಒಂದು ಆಸ್ತಿ ಕುರಿತಾಗಿ ಅಥವಾ ಕೆಲವೊಂದು ಆಸ್ತಿಗಳ ಕುರಿತಾಗಿ ಅವನು ಒಂದು ಟ್ರಸ್ಟ್ ಅನ್ನ ನಿರ್ಮಾಣ ಮಾಡಿದ್ದ ಅಂದ್ರೆ ಇದನ್ನ ಇಂಥವ್ರು ನೋಡ್ಕೊಂಡು ಹೋಗ್ಬೇಕು, ಇಂಥವ್ರ ಸಲುವಾಗಿ ಅವನ ಅದನ್ನ ಮಾಡ್ಕೊಂಡು ಹೋಗ್ಬೇಕು, ನೋಡ್ಕೊಂಡು ಹೋಗ್ಬೇಕು ಅನ್ನೋ ತರ ಮಾಡಿದ್ರೆ ಅಲ್ಲಿ ಟ್ರಸ್ಟ್ ನಿರ್ಮಾಣ ಆಗಿರ್ತದೆ. ಆದ್ರೆ ಅವನು ಆ ವಿಲ್ ಮಾಡಿದಂತ ವ್ಯಕ್ತಿ ಮತ್ತೊಂದು ಅದನ್ನ ಬೇರೆ ವಿಲ್ ಮಾಡಿ ಹೊಸ ವಿಲ್ ಮಾಡೋ ಮೂಲಕ ಹಳೆ ವಿಲ್ ರದ್ದಾಗಿ ಹೋಗುವ ಕಾರಣದಿಂದಾಗಿ ಆ ಹಳೆ ವಿಲ್ ನಲ್ಲಿರುವಂತಹ ಟ್ರಸ್ಟ್ ಸಹಿತ ಆಟೋಮೆಟಿಕ್ ಆಗಿ ರದ್ದಾಗಿ ಹೋಗುತ್ತದೆ. ಮತ್ತೆ ಫಲಾನುಭವಿಗಳ ಒಪ್ಪಿಗೆಯ ಮೂಲಕ ಸಹಿತ ರದ್ದು ಮಾಡಿದರೆ ಅಲ್ಲಿಯೂ ಸಹಿತ ಟ್ರಸ್ಟ್ ಕೊನೆಗೊಳ್ಳುತ್ತದೆ. ಮತ್ತೆ ಮೌಖಿಕ ಅಥವಾ ಅಲಿಖಿತ ಟ್ರಸ್ಟ್ ಇದ್ರೆ ಅಂದ್ರೆ ಯಾವುದೇ ಬರವಣಿಗೆ ಇಲ್ಲದೆ ಮಾಡಿದಂತ ವಿಲ್ಲು
ಬಾಯಿ ಮಾತಿನಿಂದ ಹೇಳಿದಂತ ವಿಲ್ ಇದ್ರೆ ಅಂತ ಸಂದರ್ಭದಲ್ಲಿ ಅದರ ಲೇಖಕ ಅದನ್ನ ಘೋಷಣೆ ಮಾಡುವ ಮೂಲಕ ಟ್ರಸ್ಟ್ ಅನ್ನು ರದ್ದು ಮಾಡಿದ್ದೇನೆ ಅಂತ ಹೇಳುವ ಮೂಲಕ ಆ ಟ್ರಸ್ಟ್ ರದ್ದಾಗಿ ಹೋಗುತ್ತೆ. ಮತ್ತೆ ಅಕಸ್ಮಾತ್ ಒಬ್ಬ ವ್ಯಕ್ತಿ ಹಲವಾರು ಜನರಿಂದ ಸಾಲ ಪಡೆದಿದ್ದ ಅಂತ ಸಂದರ್ಭದಲ್ಲಿ ಅವನು ಅದನ್ನ ಸಾಲಗಾರರಿಗೆ ಸಾಲ ಮುಟ್ಸಕ್ ಆಗ್ತಾ ಇರಲ್ಲ, ಅಕಸ್ಮಾತ್ ಅವನ ಕಡೆ ಆಸ್ತಿ ಇದ್ದು ಆ ಆಸ್ತಿಗಳನ್ನ ಅವನು ಕೆಲವೊಂದು ವ್ಯಕ್ತಿಗಳಿಗೆ ವಹಿಸಿಕೊಟ್ಟು ನೀವು ಈ ಆಸ್ತಿಗಳನ್ನ ನಿಭಾಯಿಸ್ರಿ, ಇವುಗಳಿಂದ ಬರುವ ಉತ್ಪನ್ನ ಅಥವಾ ಲಾಭದಿಂದ ನನಗೆ ಇಂಥ ಸಾಲ ಕೊಟ್ಟಂತ ವ್ಯಕ್ತಿಗಳಿಗೆ ಸಾಲವನ್ನ ನೀವು ತೀರಿಸಿರಿ ಅಂತ ಹೇಳಿಕೊಟ್ರೆ ಅಂತ ಸಂದರ್ಭದಲ್ಲಿ ಅವರು ಅಲ್ಲಿ ಟ್ರಸ್ಟ್ ನಿರ್ಮಾಣ ಆಗುತ್ತೆ. ಅದನ್ನ ಪಡೆದಂತ ಟ್ರಸ್ಟಿಗಳು ಅದು ಆಸ್ತಿಗಳನ್ನ ನಿಭಾಯಿಸಿ ಆ ಸಾಲವನ್ನು ಮುಟ್ಟಿಸಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಅಕಸ್ಮಾತ್ ಈ ವಿಷಯವನ್ನ ಯಾರಿಂದ ಸಾಲ ಪಡೆದಿರ್ತಾನಲ್ಲ ಆ ವ್ಯಕ್ತಿಗಳಿಗೆ ಅವನು ತಿಳಿಸದೆ ಈ ತರ ಒಂದು ಕರಾರು ಮಾಡಿದ್ದಂದ್ರೆ, ಅಂದ್ರೆ ಈ ಒಂದು ಒಪ್ಪಂದ ಏನದೆ ಟ್ರಸ್ಟ್ ನ ಲೇಖಕ ಮತ್ತು ಟ್ರಸ್ಟಿಗಳ ನಡುವೆ ಮಾತ್ರ ಇದೆ. ಇದು ಫಲಾನುಭವಿಗಳು ಯಾರು ಸಾಲ ಕೊಟ್ಟಂತ ವ್ಯಕ್ತಿಗಳು ಅವರಿಗೆ ಇದು ಗೊತ್ತಿಲ್ಲ ಮತ್ತು ಅವರು ಈ ಕರಾರಿನ ಒಂದು ಪಕ್ಷಗಾರರಾಗಿಲ್ಲ. ಇಂತಹ ಸಂದರ್ಭದಲ್ಲಿ ಅವನು ಏಕಮುಖವಾಗಿ ಅದನ್ನು ರದ್ದು ಮಾಡಬಹುದು. ಆದರೆ ಅಕಸ್ಮಾತ್ ಆ ವ್ಯಕ್ತಿಗಳಿಗೆ ಅದು ಗೊತ್ತಿದ್ದು ಅವರು ಅದರ ಕರಾರಿನಲ್ಲಿ ಪಕ್ಷಗಾರರಾಗಿದ್ರೆ ಅಂತ ಸಂದರ್ಭದಲ್ಲಿ ಅವನು ಅದನ್ನ ಒಮ್ಮೆ ಟ್ರಸ್ಟ್ ನಿರ್ಮಾಣ ಮಾಡಿದಂದ್ರೆ ಅದನ್ನ ರದ್ದು ಮಾಡಕ್ಕೆ ಅವಕಾಶ ಇಲ್ಲ. ಅಕಸ್ಮಾತ್ ಟ್ರಸ್ಟ್ ಅನ್ನ ಮಾಡಿದಂತ ವ್ಯಕ್ತಿ ಟ್ರಸ್ಟ್ ನ ಲೇಖಕ ಯಾವುದೇ ಒಂದು ಕಾರಣಕ್ಕಾಗಿ ಟ್ರಸ್ಟ್ ಅನ್ನ ರದ್ದುಗೊಳಿಸಿದ ಅಂತಂದ್ರೆ, ಇಲ್ಲ ನಂಗೆ ಟ್ರಸ್ಟ್ ಇದು ಬೇಡ, ನಾನು ಇದನ್ನ ಕೊನೆಗೊಳಿಸ್ತೇನೆ ಅಂತ ಹೇಳಿದಂದ್ರೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಟ್ರಸ್ಟ್ ಮಾಡಿದ ಅವಧಿಯಿಂದ ಟ್ರಸ್ಟ್ ನ ಹೊಣೆಗಾರಿಕೆಯನ್ನು ವಹಿಸಿಕೊಂಡಂತ ಟ್ರಸ್ಟಿಗಳು ಅದನ್ನ ಹೊಣೆಗಾರಿಕೆಯನ್ನ ನಿಭಾಯಿಸ್ತಾ ಹೋಗ್ತಾರೆ. ಮತ್ತೆ ಅವನು ಕೊನೆಗೊಳಿಸುವಂತ ತಾರೀಕಿನವರೆಗೆ ಅಂದ್ರೆ ಎಂದು ಅವರು ರದ್ದು ಮಾಡ್ತಾನೆ ಅಲ್ಲಿವರೆಗೆ ಅವರು ಮಾಡಿದಂತ ಕೆಲಸ ಕಾರ್ಯಗಳೇನಿದಾವೆ, ಟ್ರಸ್ಟಿಗಳು ಮಾಡಿದಂತ ಕೆಲಸ ಕಾರ್ಯಗಳೇನವೆ ಅವು ಕಾನೂನುಬದ್ಧ ಆಗಿರ್ತವೆ. ಇವತ್ತು ಒಂದು ಟ್ರಸ್ಟ್ ಅನ್ನು ಮಾಡಿ ನಾನು 1 ವರ್ಷ ಬಿಟ್ಟು ಅದನ್ನ ರದ್ದು ಮಾಡಿದ್ರೆ ಈ 1 ವರ್ಷದ ಅವಧಿ ಒಳಗೆ ಮಾಡಿದಂತ ಟ್ರಸ್ಟಿಗಳು ಕೆಲಸ ಏನು ಮಾಡಿದ್ದಾರೆ, ಏನು ವ್ಯವಹಾರಗಳನ್ನು ಮಾಡಿದ್ದಾರೆ, ಟ್ರಸ್ಟ್ ನ ನಿಯಮಗಳಿಗೆ ಒಳಪಟ್ಟು ಮಾಡಿದಂತ ಎಲ್ಲ ಕರಾರುಗಳು ಒಪ್ಪಂದಗಳು ಕೊಡುತ್ತ ಏನದಾವೆ ಅವೆಲ್ಲ ಸಹಿತ ಕಾನೂನುಬದ್ಧ ಆಗಿರ್ತವೆ. ಹೀಗಾಗಿ ಅವನ್ನ ಟ್ರಸ್ಟ್ ಮಾಲೀಕ ಅಂದ್ರೆ ಟ್ರಸ್ಟ್ ನ ನಿರ್ಮಾತೃ ಏನದಾನೆ ಅವನು ಅವನ್ನ ಅಲ್ಲಗೆಳೆಯಕ್ಕೆ ಅವಕಾಶ ಇಲ್ಲ. ಮಾಡಿದ್ದನ್ನ ಅವ ಒಪ್ಕೊಳ್ಬೇಕಾಗ್ತದೆ. ಅಕಸ್ಮಾತ್ ಅದರಿಂದ ಏನು ಹೊಣೆಗಾರಿಕೆ ಬಂದ್ರೆ ಅದನ್ನ ಅವ ನಿಭಾಯಿಸಬೇಕಾಗ್ತದೆ. ಮತ್ತು ಇನ್ನುಳಿದ ವಿಷಯಗಳಿಗೆ ಅಂತ ಏನೋ ಯಾವುದೇ ರೀತಿ ಒಂದು ಸಮಸ್ಯೆಗಳು ಬಂದ್ರೆ ಇಲ್ಲಿ ಭಾರತೀಯ ಕರಾರು ಅಧಿನಿಯಮ ಅಂತ ಏನದೆ, ಯಾಕಂದ್ರೆ ಈ ಟ್ರಸ್ಟ್ ಅನ್ನೋದು ಒಂದು ಕರಾರನೇ. ಸೊ ಹೀಗಾಗಿ ಇಲ್ಲಿ ಸಾಮಾನ್ಯವಾಗಿ ಎಲ್ಲ ವಿಷಯಗಳಿಗೆ ಕುರಿತಾಗಿ ಹೊಣೆಗಾರಿಕೆ ಸಂಬಂಧಿಸಿದಂತೆ ಟ್ರಸ್ಟಿ ಮತ್ತೆ ಟ್ರಸ್ಟ್ ನ ಲೇಖಕ ಮತ್ತು ಫಲಾನುಭವಿಗಳ ನಡುವೆ ಏನಾದರೂ ಭಿನ್ನಾಭಿಪ್ರಾಯ ಒಂದು ವಿವಾದ ಬಂದ್ರೆ ಅದು ಭಾರತೀಯ ಕರಾರು ಅಧಿನಿಯಮದ ಅನ್ವಯ ಅಲ್ಲಿ ವಿಷಯವನ್ನ ಹಕ್ಕುಗಳನ್ನ ಪಡಿಬೇಕಾಗ್ತದೆ. ಮತ್ತೆ ಅದೇ ತತ್ವಗಳು ಭಾರತೀಯ ಕರಾರು ಅಧಿನಿಯಮದ ತತ್ವಗಳು ಸಾಮಾನ್ಯವಾಗಿ ಇದಕ್ಕೂ ಅನ್ವಯಿಸ್ತವೆ ಅಂತ ಹೇಳಿ ಈ ಟ್ರಸ್ಟ್ ನ ಕಾಯ್ದೆ ಹೇಳುತ್ತದೆ. ಧನ್ಯವಾದಗಳು.